ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಬೇಳೆ ಹೋಳಿಗೆ ಹೇಗೆ ಅಂತ ಮಾಡೋದನ್ನು ನೋಡೋಣ ಬನ್ನಿ. ಇಲ್ಲೇ 4 ಕಪ್ ಅಳತೆ ಮಾಡಿ ನೀರು ಹಾಕೊಳ್ಳೋಣ ಫ್ರೆಂಡ್ಸ್. ಇದು 1 ಕಪ್ನಷ್ಟು ಮೈದಾ ಹಿಟ್ಟು ತಗೊಂಡೇನ್ರಿ. ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂತೇನ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೇನ್ರಿ. ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂತೇನ್ರಿ. ನಮ್ಮ ಮನೆಗೆ ಯಾವತ್ತೂ ನಾವು ಗೋಡವಿನ ರೇಣಿ ಉಪಯೋಗಿಸ್ಕೊತೀವಿ. ಒಂದು ಸ್ವಲ್ಪ ಈ ರೀತಿ ಕಾಣಿಸ್ಕೊಬೇಕು. ಒಂದು ಟೇಬಲ್ ಚಮಚ ಎಣ್ಣೆ ಹಾಕಿ ಹಿಂಗೆ ಕಲಿಸ್ಕೊಬೇಕು. ಮೇಲೆ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕ್ರಿ. ಅಂದರೆ ಚೆನ್ನಾಗಿ ಬರ್ತೇವೆ, ಉಬ್ಬಿ ಬರ್ತವೆ ರೀ ಹೋಳಿಗೆ. ಒಂದು ಬಟ್ಲನ್ನ ಈ ರೀತಿ ಮುಚ್ಚಿ ಎತ್ತಿಟ್ಕೋಬೇಕ್ರಿ 1 ಗಂಟೆ ಮಟ್ಟ. ಆವಾಗಲೇ ನೀರು ಬಿಸಿಗೆ ಇಟ್ಕೊಂಡಿದ್ವಿ ಅಲ್ರಿ, ಈಗ ಕಾಯ್ದೈತ್ರಿ ನೀರು. ಅದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಇಲ್ಲಿ ನಾವು ಟಾಟಾ ಉಪ್ಪು ಬಳಸ್ತೀವಿ. ಮಳ್ಳಬೇಕ್ರಿ, ಈ ರೀತಿ ಸುತ್ತಲೂ ಹೇಗೆ ಮಳ್ತೈತಲ್ಲ ಆ ರೀತಿ ಮಾಡ್ಬೇಕು. ನೀರು ಚೆನ್ನಾಗಿ ಮಾಡ್ಬೇಕ್ರಿ. ನೀರು ಹಸಿಲೆ 2 ಕಪ್ ಅಕ್ಕಿ ಹಿಟ್ಟು ತಗೊಂಡೇನ್ರಿ ನಾ. ಈ ರೀತಿ ಹಾಕ್ಕೋಬೇಕು ಸುತ್ತ ಕಡೆ. ನೀರು ಮಾಡಬೇಕು. ಈ ರೀತಿ ತಿರುಗಿಸ್ಕೋಬೇಕು ಕ್ಲೀನಾಗಿ. ಮುದ್ದಿಗತ್ತೆ ಹಿಟ್ಟಾಗಬೇಕ್ರಿ. ನೋಡ್ರಿ, ನಾನು ಎಷ್ಟು ಚಂದ ಬಂದೈತಿ ಹಿಟ್ಟು ಮುದ್ದಿಗತ್ತೆ. ಇದೊಂದು ಸ್ವಲ್ಪ ಆರ್ಲಿ, ಆರಿದ ಮೇಲೆ ಚೆನ್ನಾಗಿ ನಾದ್ಕೊಳ್ಳೋಣ್ರಿ. ರೀತಿ ಉಂಡೆ ಮಾಡ್ಕೋಬೇಕ್ರಿ. ಅದನ್ನ ಈ ರೀತಿ ತುಂಬ್ಕೋಬೇಕ್ರಿ. ತುಂಬ್ಕೊಂಡು ಹಿಂಗೆ ಮಾಡ್ಕೋಬೇಕ್ರಿ. ಈ ರೀತಿ ತುಂಬ್ಕೊಂಡ್ರಿ ಹಿಂಗೆ ಮಾಡ್ಕೊಂಡು ಈ ರೀತಿ ಕವರ್ ಇತ್ತಂದರೆ ಉಡ್ಕೋಬೇಕ್ರಿ. ಕವರ್ ಆದಮೇಲೆ ರೌಂಡಾಗಿ ಉಟ್ಕೋಬೇಕ್ರಿ. ಉಟ್ಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಈ ರೀತಿ ಅದು ಉಬ್ಬಿ ಬರ್ತೈತ್ರಿ. ಇರೋದು ಬಿಳಿ ಒಬ್ಬಟ್ಟು ರೆಡಿ ರೀ. ಇದನ್ನು ಕೆಂಪು ಚಟ್ನಿ ಜೊತೆ ತಿನ್ಬೇಕ್ರಿ. ಕೆಂಪು ಚಟ್ನಿನ ಒಮ್ಮೆ ಮಾಡೋದನ್ನು ಹೇಳ್ಕೊಡ್ತೇನೆ ರೀ ಮುಂದಿನ ವಿಡಿಯೋದಲ್ಲಿ.